ಕೋರುವವರು ನಮಗೆ ತಿಳಿಸಿ. ನಿಮ್ಮ ಸಂದೇಶ ನಿಮ್ಮ ಪ್ರೀತಿ ಪಾತ್ರರಿಗೆ ತಲುಪಿಸುತ್ತೆ SSN ವೈರ್. ಇದು ಸಂಪೂರ್ಣ ಉಚಿತ. ಬರ್ತಡೇ, ಮದುವೆ ಸೇರಿದಂತೆ ಇತರೆ ಶುಭಾಶಯಗಳಾಗಿರಬಹುದು. ನಿಮ್ಮ ಸಂದೇಶವನ್ನ ನಿಮ್ಮವರಿಗೆ ನಾವು ತಲುಪಿಸುತ್ತೇವೆ. ಕೇವಲ 101 ಮತ್ತು HD 110 ಚಾನೆಲ್ನಲ್ಲಿ ನಿಮ್ಮ ನೆಚ್ಚಿನ SSN ವೀಕ್ಷಿಸಬಹುದು. ಮನರಂಜನೆ ಜೊತೆ ಸುತ್ತಮುತ್ತ ಆಗು ಹೋಗುಗಳ ಸುದ್ದಿಯನ್ನು ನೋಡಿ. ಸಂಪರ್ಕಿಸಬೇಕಾದ ನಂಬರ್ 8197474996 944965369. ನಮಸ್ಕಾರ, SN ನ್ಯೂಸ್ಗೆ ಸ್ವಾಗತ. ನಾನು ಶಂಕರ್ ರಾಠೋಡ್. ಮುಖ್ಯಾಂಶಗಳು: ರದ್ದಾದ ಕಾಲಕಾಲೇಶ್ವರ ಜಾತ್ರೆ, ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಲೋಕ ಕಲ್ಯಾಣಕ್ಕಾಗಿ ಪೂಜೆ. ಗಜೇಂದ್ರಗಢದಲ್ಲಿ ಮಂಗಳವಾರ ಜನಜಂಗುಳಿ, ಲಾಕ್ಡೌನ್ ಹಿನ್ನೆಲೆ ಅಗತ್ಯ ವಸ್ತುಗಳ ಖರೀದಿ ಜೋರು. ಲಾಕ್ಡೌನ್ ಹಿನ್ನೆಲೆ ಗದಗನಲ್ಲಿ ಪರದಾಡಿದ ಹಳ್ಳಿ ಜನ, ವಾಹನವನ್ನೇರಿ ತಮ್ಮೂರಿಗೆ ಹೊರಟ ದುಡಿಯುವ ವರ್ಗ. ಗಜೇಂದ್ರಗಢದಲ್ಲಿ ಹನುಮ ಜಯಂತಿ, ರುಕ್ಮಿಣಿ ಮಹಿಳಾ ಮಂಡಳದಿಂದ ತೊಟ್ಟಿಲೋತ್ಸವ. ವಾರ್ತೆಗಳ ವಿವರ. ಮಂಗಳವಾರ ಗಜೇಂದ್ರಗಢದಲ್ಲಿ ಜನಜಂಗುಳಿ, ಲಾಕ್ಡೌನ್ ಹಿನ್ನೆಲೆ ಅಗತ್ಯ ವಸ್ತುಗಳ ಖರೀದಿಗೆ ಮುಗಿಬಿದ್ದ ಜನತೆ. ಕೊರೋನಾ 2ನೇ ಅಲೆ ಹಿನ್ನೆಲೆ ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದೆ. ಅಗತ್ಯ ವಸ್ತುಗಳು ಬಿಟ್ಟು ಬೇರೆಲ್ಲ ಅಂಗಡಿಗಳನ್ನು ಬಂದ್ ಮಾಡಿ ಎಂದು ಆದೇಶ ಇದೆ. ಇತ್ತ ಗಜೇಂದ್ರಗಢ ಪಟ್ಟಣಕ್ಕೆ ಹೆಚ್ಚಿನ ಹಳ್ಳಿ ಜನರು ಅವಲಂಬಿಸಿದ್ದಾರೆ. ಅಕ್ಕಪಕ್ಕದ ಊರುಗಳಿಗೆ ಗಜೇಂದ್ರಗಢ ವ್ಯಾಪಾರಕ್ಕೆ ಹೆಸರುವಾಸಿ. ಪ್ರತಿಯೊಂದು ವಸ್ತುವಿಗೂ ಗಜೇಂದ್ರಗಢಕ್ಕೆ ಬರಬೇಕು. ಹೀಗಿರುವಾಗ ಪಟ್ಟಣದಲ್ಲಿ ಮಂಗಳವಾರ ಜನಜಂಗುಳಿಯೇ ನೆರೆದಿತ್ತು. ಖರೀದಿಗೆ ಅಗತ್ಯ ವಸ್ತುಗಳ ಅಂಗಡಿಗಳು ನಿನ್ನೆ ಮಧ್ಯಾಹ್ನದಿಂದಲೇ ಬಾಗಿಲು ತೆರೆದಿವೆ. ಎಂದಿನಂತೆ ಬೆಳಗ್ಗೆ 10ರಿಂದ ಕರ್ಫ್ಯೂ ಇರಲಿದೆ. ಮುಂಜಾನೆ 6ರಿಂದ 10ರ ಒಳಗೆ ಖರೀದಿಸಲು ಅವಕಾಶ ಕಲ್ಪಿಸಿತ್ತು. ಆದರೆ ದಿಢೀರ್ ಲಾಕ್ಡೌನ್ ಎಂದ ತಕ್ಷಣ ಮನೆಗೆ ಬೇಕಾದ ವಸ್ತುಗಳ ಖರೀದಿ ಮತ್ತು ಎಂದಿನಂತೆ ಮಂಗಳವಾರ ಸಂತೆ ಹಬ್ಬದ ಕಳೆ ಬಂದಿತ್ತು. ರಾತ್ರಿ 9ಕ್ಕೆ ಮತ್ತೆ ಗಜೇಂದ್ರಗಢ ಸ್ತಬ್ಧವಾಗಲಿದೆ. ಈ ಮಧ್ಯೆ ಪುರಸಭೆ ಆರೋಗ್ಯಾಧಿಕಾರಿ ರಾಘವೇಂದ್ರ ಮಾಂತ ಕೊರೋನಾ ಹಿನ್ನೆಲೆ ಜನರಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ. ಬುಧವಾರದಿಂದ ತೆರೆಯಬೇಕಾದ ಅಂಗಡಿಗಳು ಮತ್ತು ಜನರು ಸಹಕರಿಸಿ ಎಂದು ಸಾರ್ವಜನಿಕರಲ್ಲಿ ಮಾಂತ ಮನವಿ ಮಾಡಿದರು. ನಾಳೆಯಿಂದ ಮೇ 12ರವರೆಗೂ ಅವಶ್ಯಕ ವಸ್ತುಗಳಾದ ತರಕಾರಿ, ಹೂವು, ಹಣ್ಣು, ಮಾಂಸ, ಕಿರಾಣಿ, ಸ್ಟೇಷನರಿ, ಎಲೆಕ್ಟ್ರಿಕಲ್, ಗೊಬ್ಬರ ಅಂಗಡಿ, ಹಾರ್ಡ್ವೇರ್, ಸಿಮೆಂಟ್ ಮತ್ತು ಬೇಕರಿಗಳು ಮಾತ್ರ ಬೆಳಗ್ಗೆ 6ರಿಂದ ಬೆಳಗ್ಗೆ 10 ಮಾತ್ರ ತೆರೆಯಲಿದ್ದು ಬೇರೆ ಯಾವುದೇ ಅಂಗಡಿಗಳು ಚಾಲೂ ಇರುವುದಿಲ್ಲ. ಯಾರಾದರೂ ಅನಧಿಕೃತವಾಗಿ ಬೇರೆ ಅಂಗಡಿಗಳು ಚಾಲೂ ಮಾಡಿದಲ್ಲಿ ತಮ್ಮ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು. ಅವಶ್ಯಕ ವಸ್ತುಗಳು ಮಾತ್ರ ಬೆಳಗ್ಗೆ 6ರಿಂದ ಬೆಳಗ್ಗೆ 10 ಗಂಟೆವರೆಗೆ ಮಾತ್ರ ತೆರೆಯಲಿದ್ದು 10 ಗಂಟೆಯಿಂದ ಯಾವುದೇ ಅಂಗಡಿಗಳು ಚಾಲೂ ಇರುವುದಿಲ್ಲ. ಸಾರ್ವಜನಿಕರು 10 ಗಂಟೆ ನಂತರ ಯಾರೂ ಅನವಶ್ಯವಾಗಿ ಹೊರಗೆ ಬರಕೂಡದು.
ಬಂದಲ್ಲಿ ತಮ್ಮ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ತಿಳಿಯಿರಿ. ಸಾರ್ವಜನಿಕರಲ್ಲಿ ವಿನಂತಿ: ಅವಶ್ಯಕ ವಸ್ತುಗಳಾದ ತರಕಾರಿ, ಹೂಹಣ್ಣು, ಮಾಂಸ, ಕಿರಾಣಿ, ಸ್ಟೇಷನರಿ, ಇಲೆಕ್ಟ್ರಿಕಲ್ಸ್, ಗೊಬ್ಬರ ಅಂಗಡಿಗಳು, ಹಾರ್ಡ್ವೇರ್ಗಳು, ಸಿಮೆಂಟ್ ಮತ್ತು ಬೇಕರಿಗಳು ಮಾತ್ರ ಬೆಳಗ್ಗೆ 6ರಿಂದ ಬೆಳಗ್ಗೆ 10 ಮಾತ್ರ ತೆರೆಯಲಿದ್ದು, ಇನ್ನುಳಿದ ಯಾವುದೇ ಅಂಗಡಿಗಳು ಚಾಲು ಮಾಡುವಂತಿಲ್ಲ. ಸಾರ್ವಜನಿಕರು ಅವಶ್ಯಕ ವಸ್ತುಗಳನ್ನು ಮಾತ್ರ ಖರೀದಿಸಲು ಹೊರಗಡೆ ಬರಬೇಕು. ಬೆಳಗ್ಗೆ 6ರಿಂದ ಬೆಳಗ್ಗೆ 10 ಮಾತ್ರ ಅವಶ್ಯಕ ವಸ್ತುಗಳು ದೊರೆಯಲಿದ್ದು, ಬೇರೆ ಯಾವುದೇ ಅಂಗಡಿಗಳು ಚಾಲು ಇರುವುದಿಲ್ಲ. 10 ಗಂಟೆ ನಂತರ ಸಾರ್ವಜನಿಕರು ಅನವಶ್ಯವಾಗಿ ಹೊರಗಡೆ ಬಂದಲ್ಲಿ ತಮ್ಮ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ತಿಳಿಯಿರಿ. ಇನ್ನು ನಾಳೆ ಮುಂಜಾನೆ 6ರಿಂದ 10 ಗಂಟೆವರೆಗೆ ಮಾತ್ರ ಮಾರುಕಟ್ಟೆ ಇರಲಿದೆ. ಈ ಮಧ್ಯೆ ಮದುವೆ ಸೀಸನ್ ಇರುವುದರಿಂದ ಬಟ್ಟೆ, ಜ್ಯುವೆಲ್ಲರಿ ಶಾಪ್ಗಳು ಬಾಗಿಲು ಮುಚ್ಚಿದ್ದು ಕೆಲವರಿಗೆ ಸಮಸ್ಯೆ ಉಂಟಾಗಿದೆ. ಕರೋನಾ ಇದೆ. ಇದೇ ಸಮಯದಲ್ಲಿ ಮದುವೆಗೆ ಅನುಮತಿಸಿ ಎಂದು ತಹಶೀಲ್ದಾರ್ ಕಚೇರಿಗೆ ಬರುವವರ ಸಂಖ್ಯೆಯೂ ಹೆಚ್ಚಾಗಿದೆ ಎನ್ನಲಾಗಿದೆ. ಮದುವೆಗೆ ಅನುಮತಿಸಿ ವಧುವರನ ಆಧಾರ್ ಮತ್ತು ಲಗ್ನ ಪತ್ರಿಕೆಯನ್ನು ಲಗತ್ತಿಸಬೇಕಾಗಿದೆ. ಸರ್ಕಾರದ ಆದೇಶದ ಅನ್ವಯ ವಧು ವರ ಮತ್ತು ಇಬ್ಬರ ಪಾಲಕರು ಮತ್ತು ಮಂತ್ರ ಪಠಿಸಲು ಪೂಜಾರಿ ಇಷ್ಟೇ ಜನ ಇದ್ರೆ ಅನುಮತಿ ಬೇಗ ಸಿಗಲಿದೆ ಎನ್ನಲಾಗಿದೆ. ನಾಳೆಯಿಂದ ಮೇ 12ರವರೆಗೂ ಅವಶ್ಯಕ ವಸ್ತುಗಳಾದ
ತರಕಾರಿ, ಹೂ ಹಣ್ಣು, ಮಾಂಸ, ಕಿರಾಣಿ, ಸ್ಟೇಷನರಿ, ಇಲೆಕ್ಟ್ರಿಕಲ್, ಗೊಬ್ಬರ ಅಂಗಡಿ, ಹಾರ್ಡ್ವೇರ್, ಸಿಮೆಂಟ್ ಮತ್ತು ಬೇಕರಿಗಳು ಮಾತ್ರ ಬೆಳಗ್ಗೆ 6ರಿಂದ ಬೆಳಗ್ಗೆ 10 ಮಾತ್ರ ತೆರೆಯಲಿದ್ದು ಬೇರೆ ಯಾವುದೇ ಅಂಗಡಿಗಳು ಚಾಲೂ ಇರುವುದಿಲ್ಲ. ಯಾರಾದರೂ ಅನಧಿಕೃತವಾಗಿ ಬೇರೆ ಅಂಗಡಿಗಳು ಚಾಲೂ ಮಾಡಿದಲ್ಲಿ ತಮ್ಮ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು. ಅವಶ್ಯಕ ವಸ್ತುಗಳು ಮಾತ್ರ ಬೆಳಗ್ಗೆ 6ರಿಂದ ಬೆಳಗ್ಗೆ 10 ಗಂಟೆವರೆಗೆ ಮಾತ್ರ ತೆರೆಯಲಿದ್ದು 10 ಗಂಟೆಯಿಂದ ಯಾವುದೇ ಅಂಗಡಿಗಳು ಚಾಲೂ ಇರುವುದಿಲ್ಲ. ಸಾರ್ವಜನಿಕರು 10 ಗಂಟೆ ನಂತರ ಯಾರೂ ಅನವಶ್ಯವಾಗಿ ಹೊರಗೆ ಬರಕೂಡದು. ಬಂದಲ್ಲಿ ತಮ್ಮ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ತಿಳಿಯಿರಿ. ಸಾರ್ವಜನಿಕರಲ್ಲಿ ವಿನಂತಿ: ಅವಶ್ಯಕ ವಸ್ತುಗಳಾದ ತರಕಾರಿ, ಹೂ ಹಣ್ಣು, ಮಾಂಸ, ಕಿರಾಣಿ, ಸ್ಟೇಷನರಿ, ಇಲೆಕ್ಟ್ರಿಕಲ್ಸ್, ಗೊಬ್ಬರ ಅಂಗಡಿಗಳು, ಹಾರ್ಡ್ವೇರ್ಗಳು, ಸಿಮೆಂಟ್ ಮತ್ತು ಬೇಕರಿಗಳು ಮಾತ್ರ ಬೆಳಗ್ಗೆ 6ರಿಂದ ಬೆಳಗ್ಗೆ 10 ಮಾತ್ರ ತೆರೆಯಲಿದ್ದು ಇನ್ನುಳಿದ ಯಾವುದೇ ಅಂಗಡಿಗಳು ಚಾಲೂ ಮಾಡುವಂತಿಲ್ಲ. ಸಾರ್ವಜನಿಕರು ಅವಶ್ಯಕ ವಸ್ತುಗಳನ್ನು ಮಾತ್ರ ಖರೀದಿಸಲು ಹೊರಗಡೆ ಬರಬೇಕು. ಬೆಳಗ್ಗೆ 6ರಿಂದ ಬೆಳಗ್ಗೆ 10 ಮಾತ್ರ ಅವಶ್ಯಕ ವಸ್ತುಗಳು ದೊರೆಯಲಿದ್ದು ಬೇರೆ ಯಾವುದೇ ಅಂಗಡಿಗಳು ಚಾಲೂ ಇರುವುದಿಲ್ಲ. 10 ಗಂಟೆ ನಂತರ ಸಾರ್ವಜನಿಕರು ಅನವಶ್ಯವಾಗಿ ಹೊರಗಡೆ ಬಂದಲ್ಲಿ ತಮ್ಮ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ತಿಳಿಯಿರಿ. ಕರೋನಾದಿಂದ ಕಾಲಕಾಲೇಶ್ವರ ಜಾತ್ರೆ ರದ್ದಾಗಿದೆ. ದೇವಸ್ಥಾನ ಆಡಳಿತ ಮಂಡಳಿ ಲೋಕ ಕಲ್ಯಾಣಕ್ಕಾಗಿ ಪೂಜೆ ಸಲ್ಲಿಸಿದರು. ಕಾಲಕಾಲೇಶ್ವರ ಜಾತ್ರೆ ರದ್ದಾಗಿದೆ. ಮಂಗಳವಾರ ದವನದ ಹುಣ್ಣಿಮೆಯಂದು ಪ್ರಾರಂಭವಾಗಬೇಕಿದ್ದ ಜಾತ್ರೆ ಕೋವಿಡ್ ಕಾರಣದಿಂದ ನಡೆಯಲಿಲ್ಲ. ದಕ್ಷಿಣ ಕಾಶಿ ಎಂದೇ ಕರೆಯಲ್ಪಡುವ ಕಾಲಕಾಲೇಶ್ವರದ ಜಾತ್ರೆ ಹುಣ್ಣಿಮೆಯಿಂದ ಆರಂಭವಾಗಿ 5 ದಿನಗಳು ನಡೆಯುತ್ತೆ. ಆದರೆ ಕೊರೋನಾ ಮಹಾಮಾರಿಯಿಂದ ಸರ್ಕಾರ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದೆ. ಹೀಗಾಗಿ ಕಾಲಕಾಲೇಶ್ವರಕ್ಕೆ ಪೊಲೀಸ್ ಪಹರೆ ಇದೆ. ಪೊಲೀಸರು ಸೋಮವಾರದಿಂದಲೇ ಸ್ಥಳದಲ್ಲಿ ಮೊಕ್ಕಾಂ ಹೂಡಿದ್ದಾರೆ. ಈ ವೇಳೆ ತಾಲೂಕು ಪಂಚಾಯತ್ ಉಪಾಧ್ಯಕ್ಷ ಶಶಿಧರ್ ಹೂಗಾರ್ ಮಾತನಾಡಿ ಕಾಲಕಾಲೇಶ್ವರ ಜಾತ್ರೆ ರದ್ದಾಗಿದೆ, ಭಕ್ತಾದಿಗಳು ಸಹಕರಿಸಿ ಎಂದು ಮನವಿ ಮಾಡಿದರು.
ದಕ್ಷಿಣ ಕಾಶಿ ಕಾಲಕಾಲೇಶ್ವರ ದೇವಸ್ಥಾನದಲ್ಲಿ ನಡೀತಕ್ಕಂಥ ಈ ಜಾತ್ರೆ ಇಂದು ನಡೀಬೇಕಾಗಿತ್ತು ರಥೋತ್ಸವ. ಇಡೀ ದೇಶಾದ್ಯಂತ ಕರೋನಾ ಭಾರಿ ಎರಡನೇ ಅಲೆ ಇರೋದರಿಂದ ಈ ಜಾತ್ರೆಯನ್ನು ಸರ್ಕಾರದ ಆದೇಶದಂತೆ ನಿಷೇಧ ಮಾಡಲಾಗಿದೆ. ಭಕ್ತಾದಿಗಳು ಈ ಸಂದರ್ಭದಲ್ಲಿ ಸಹಕರಿಸಬೇಕಾಗಿ ವಿನಂತಿ. ಯಾಕಂತಂದ್ರೆ ಇಡೀ ದೇಶ ತುಂಬ ಕರೋನಾದ ಎರಡನೇ ಅಲೆ ಭಾಳಷ್ಟು ಹೆಚ್ಚಾಗಿರೋದರಿಂದ ಭಕ್ತರಿಗೆ ದೇವಸ್ಥಾನಕ್ಕೆ ನಿಷೇಧ ಮಾಡಲಾಗಿದೆ. ಈಗಾಗಲೇ ತಹಸೀಲ್ದಾರ್ ಮತ್ತು PSI ಸಾಹೇಬರು ಗಜೇಂದ್ರಗಡ ಇವರೆಲ್ಲ ಮುಂಜಾಗ್ರತಾ ಕ್ರಮವಾಗಿ ಜನರಿಗೆಲ್ಲ ತಿಳಿಸಿ ಹೇಳಿ ಇದನ್ನು ಜಾತ್ರೆನ ನಿಷೇಧ ಮಾಡ್ಬೇಕಂತ ಸರ್ಕಾರದ ಆದೇಶ ಪ್ರಕಾರ ನಿಷೇಧ ಮಾಡೈತಿ. ಜನರು ಜಾತ್ರೆ ನಡೆಯುತ್ತೈತಿ ಅಂತ ಸಂದೇಶದ ಮೇಲೆ ದೇವಸ್ಥಾನಕ್ಕೆ ದಯಮಾಡಿ ಯಾರೂ ಬರಬೇಡ್ರಿ. ಯಾಕಂದ್ರೆ ನಿಮ್ಮ ಮನೆಯೊಳಗೆ ಕಾಲಕಾಲೇಶ್ವರನ ಆರಾಧನೆ ಮಾಡಿರಿ, ಕಾಲಕಾಲೇಶ್ವರನ ಪೂಜೆ ಮಾಡಿರಿ. ನಿಮ್ಮ ಬೇಡಿಕೆಗಳನ್ನು ನಿಮ್ಮ ಮನೆಯ ಮುಖಾಂತರ ನೀವು ದೇವಸ್ಥಾನಕ್ಕೆ ದೇವರ ಹತ್ರ ಹರಕೆ ಸಲ್ಲಿಸ್ರಿ. ಸರ್ಕಾರ ಕಟ್ಟುನಿಟ್ಟು ಆದೇಶ ಮಾಡಿರೋದ್ರಿಂದ ಜಾತ್ರೆಯನ್ನು ಮಾಡಿಲ್ಲ. ಆ ಧಾರ್ಮಿಕ ಕಾರ್ಯಕ್ರಮ ಪೂಜಾ ಕಾರ್ಯಕ್ರಮಗಳನ್ನು ಪೂಜಾರಿಗಳು ಮತ್ತು ದೇವಸ್ಥಾನಕ್ಕೆ ಸಂಬಂಧಪಟ್ಟವ್ರ ಮುಖಾಂತರ ದೇವಸ್ಥಾನದಲ್ಲಿ ನಡೀತಕ್ಕಂಥ ಯಾವುದೇ ಕಾರ್ಯಕ್ರಮ ನಿಲ್ಲಿಸಲಾರ್ದನ್ನು ದೇವ್ರ ಪೂಜೆ ಮಾಡಿದ್ದಾರೆ. ಭಕ್ತಾದಿಗಳು ದಯಮಾಡಿ ದರ್ಶನಕ್ಕೆ ಬರಬಾರ್ದು. ಯಾಕೆ 5 ದಿನ ಕಳಿಸಿಳಿ ತನಕ ಜಾತ್ರೆ ನಡೀತಂಥ ಸುಳ್ಳು ಸುದ್ದಿ ಎಬ್ಬಿಸಿ ಜನರನ್ನು ಇಲ್ಲಿ ಬರಬಾರ್ದು. ಯಾಕಂದ್ರೆ ಕೋವಿಡ್ ಜೀವ ಇದ್ರೆ ಎಲ್ಲರೂ ಇರ್ಬೋದು, ಜೀವದಕ್ಕಿಂತ ದೊಡ್ಡದು ಯಾವುದೂ ಅಲ್ಲ. ಅದಕ್ಕೆ ಸರ್ಕಾರದ ಆದೇಶವನ್ನು ಎಲ್ಲರೂ ಪಾಲನೆ ಮಾಡ್ಬೇಕಂತೇಳಿ ಈ ಮೂಲಕ ವಿನಂತಿಸಿ. ಕೋವಿಡ್ ಬಳಿಕ ಪರಿಸ್ಥಿತಿ ಸುಧಾರಿಸಿದಾಗ ಭಕ್ತರು ದೇವರ ದರ್ಶನ ಪಡೆಯಬಹುದು. ಅಲ್ಲಿಯವರೆಗೂ ಸರ್ಕಾರದ ಆದೇಶ ಪಾಲಿಸಿ ಎಂದು ಕಾಲಕಾಲೇಶ್ವರದ ಧರ್ಮದರ್ಶಿಗಳಾದ ಮಂಗಳಾದೇವಿ ದೇಶಮುಖ್ ಹೇಳಿದ್ದಾರೆ. ಲಾಕ್ಡೌನ್ ಘೋಷಣೆಯಾಗುತ್ತಿದ್ದಂತೆ ಗದಗ್ನಲ್ಲಿ ಜನರ ಪರದಾಟ ಕಂಡುಬಂತು. ಲಾಕ್ಡೌನ್ ಘೋಷಣೆಯಾಗುತ್ತಿದ್ದಂತೆ ಗದಗ್ನಲ್ಲಿ ಜನರ ಪರದಾಟ ಕಂಡುಬಂತು. ಲಾಕ್ಡೌನ್ ವಿಷಯ ಕೇಳಿ ಸಿಟಿ ತೊರೆದು ಹಳ್ಳಿ ಸೇರುತ್ತಿದ್ದಾರೆ ಜನರು. ಸಿಕ್ಕ ವಾಹನಗಳನ್ನೇರಿ ತಮ್ಮೂರಿನತ್ತ ಹೊರಟಿದ್ದಾರೆ. ಬೈಕ್, ಟಮ್ ವಾಹನ, ಟ್ರ್ಯಾಕ್ಟರ್, ಟಾಟಾ ಎಸ್ ಸೇರಿದಂತೆ ಇತರೆ ಗೂಡ್ಸ್ ವಾಹನವನ್ನೇರಿ ಮಹಿಳೆಯರು, ಮಕ್ಕಳು ಗಂಟು ಮುಟ್ಟೆ ಕಟ್ಟಿಕೊಂಡು ಹೊರಟಿರುವ ದೃಶ್ಯ ಕಂಡುಬಂತು.
ಅರಸಿ ಗುಳೆ ಹೋದವರು ಮತ್ತೆ ಗೂಡು ಸೇರುತ್ತಿದ್ದಾರೆ. ಲಾಕ್ಡೌನ್ ಭಯಕ್ಕೆ ಸಾಮಗ್ರಿಗಳ ಖರೀದಿಯ ಭರಾಟೆ ಜೋರಾಗಿದೆ. ಕಿರಾಣಿ ಹಾಗೂ ಇತರೆ ಸಾಮಗ್ರಿಗಳನ್ನು ವಾಹನದಲ್ಲಿ ತುಂಬಿಕೊಂಡು ಹೊರಟಿರುವ ದೃಶ್ಯ ಸರ್ವೇ ಸಾಮಾನ್ಯವಾಗಿತ್ತು. ಗಜೇಂದ್ರಗಢದಲ್ಲಿ ಹನುಮ ಜಯಂತಿ ಆಚರಿಸಲಾಯಿತು. ಪಟ್ಟಣದ ವಾಣಿಪೇಟೆಯ ರುಕ್ಮಿಣಿ ಪಾಂಡುರಂಗ ದೇವಸ್ಥಾನದಲ್ಲಿ ಮಹಿಳೆಯರು ವಿಶೇಷ ಪೂಜೆ ಸಲ್ಲಿಸಿದರು. ರುಕ್ಮಿಣಿ ಮಹಿಳಾ ಮಂಡಳದಿಂದ ಹನುಮ ಜಯಂತಿ ಪ್ರಯುಕ್ತ ತೊಟ್ಟಿಲೋತ್ಸವ ಆಚರಿಸಿದರು. ದೇವಸ್ಥಾನಕ್ಕೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಗುರುಗಳಿಗೆ ಶಿರವಾಗಿ ನಾನು ವರಗಳನ್ನೇ ಬೇಡುವೆ. ಸೃಷ್ಟಿ ಪಾಲಿಪ ಕೃಷ್ಣ ಮೂರ್ತಿ ತೊಟ್ಟಿಲೋಳಿತು ತೂಗುವೆ ನಾ ಅಷ್ಟ ಸಂಪದ ಬೇಡುವೆ. ಕರ್ಮವೆಂಬ ಕಸವ ತೆಗೆದು ನಿರ್ಮಲಾದಿಂದ ಸಾರಿಸಿ ಗೋಚರ ಅಷ್ಟದಳದ ಪದ್ಮವನ್ನು ನಾ ರಚಿಸುವೆ. ಸೃಷ್ಟಿ ಪಾಲಿಪ ಕೃಷ್ಣ ಮೂರ್ತಿ ತೊಟ್ಟಿಲೋಳಿತು ತೂಗುವೆ ನಾ ಅಷ್ಟ ಸಂಪದ ಬೇಡುವೆ. ಹೃದಯವೆಂಬೋ ಸದನದಲ್ಲಿ ವಜ್ರ ಕಮಲದ ತೊಟ್ಟಿಲರಿಸಿ ಮೋಹದಗಳೆರಡು ಜೋಡಿಸಿ ಹಗ್ಗ ಮಾಡಿ ಕಟ್ಟುವೆ. ಸೃಷ್ಟಿ ಪಾಲಿಪ ಕೃಷ್ಣ ಮೂರ್ತಿ ತೊಟ್ಟಿಲೋಳಿತು ತೂಗುವೆ ನಾ ಅಷ್ಟ ಸಂಪದ ಬೇಡುವೆ. ಮಾಯೆಯೆಂಬ ಕಾಯ ಬಡೆದು ದೇಹವೆಂಬ ಹಣ್ಣು ಸುಲಿದು ಲೋಕನಾಥಗೆ 5 ದೀಪಗಳ ಎಡಬಲದಿಸುವೆ. ಸೃಷ್ಟಿ ಪಾಲಿಪ ಕೃಷ್ಣ ಮೂರ್ತಿ ತೊಟ್ಟಿಲೋಳಿತು ತೂಗುವೆ ನಾ ಅಷ್ಟ ಸಂಪದ ಬೇಡುವೆ. ಮಂಗಳ ಶ್ರೀರಂಗ ವಿಠಲಗೆ ಮಂಗಳ ಗುರುವಂದ್ಯಗೆ ಉಡುಪಿಯಲ್ಲಿ ನಿಂತಿರುವ ಮುದ್ದು ಸುಂದರ ಕೃಷ್ಣಗೆ. ಸೃಷ್ಟಿ ಪಾಲಿಪ ಕೃಷ್ಣ ಮೂರ್ತಿ ತೊಟ್ಟಿಲೋಳಿತು ತೂಗುವೆ ನಾ ಅಷ್ಟ ಸಂಪದ ಬೇಡುವೆ. ಈಗ ಆರ್ತಿ ಅದ್ರಾಗದ ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ರದ್ದಾದ ಕಾಲಕಾಲೇಶ್ವರ ಜಾತ್ರೆ, ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಲೋಕ ಕಲ್ಯಾಣಕ್ಕಾಗಿ ಪೂಜೆ. ಗಜೇಂದ್ರಗಢದಲ್ಲಿ ಮಂಗಳವಾರ ಜನಜಂಗುಳಿ, ಲಾಕ್ಡೌನ್ ಹಿನ್ನೆಲೆ ಅಗತ್ಯ ವಸ್ತುಗಳ ಖರೀದಿ ಜೋರು.
ಲಾಕ್ಡೌನ್ ಹಿನ್ನೆಲೆ ಗದಗ್ನಲ್ಲಿ ಪರದಾಡಿದ ಹಳ್ಳಿ ಜನ, ವಾಹನವನ್ನೇರಿದ್ದ ಊರಿಗೆ ಹೊರಟ ದುಡಿಯುವ ವರ್ಗ. ಗಜೇಂದ್ರಗಢದಲ್ಲಿ ಹನುಮ ಜಯಂತಿ, ರುಕ್ಮಿಣಿ ಮೇಳ ಮಂಡಳದಿಂದ ತೊಟ್ಟಿಲೋತ್ಸವ. ಇವಿಷ್ಟು ಇಂದಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಏಷ್ಯನ್ ನ್ಯೂಸ್ ಗಜೇಂದ್ರಗಢ. ವಂದನೆಗಳು.